ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿಲ್ಲಿ ನಾನು ಒಂದು ಕೊಂಕಣಿ ಸ್ಟೈಲಲ್ಲಿ ಅಥವಾ ಈ ಮಹಾರಾಷ್ಟ್ರ ಸ್ಟೈಲಲ್ಲಿ ಮಾಡುವಂತಹ ವಿಶೇಷವಾದ ಟೊಮ್ಯಾಟೊ ಪಂಚಾಮೃತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬೇಸಿಕಲಿ ಇದು ಟೊಮ್ಯಾಟೊ ಗೊಜ್ಜು, ಆದರೆ ಇದರಲ್ಲಿ ಬಳಸುವ ಇಂಗ್ರೀಡಿಯೆಂಟ್ಸ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತಿನ್ನೋದಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಸಾಸಿವೆ, ಅರ್ಧ ಚಮಚದಷ್ಟು ಮೆಂತ್ಯ, ಒಗ್ಗರಣೆ ಚಿಟಪಟ ಅಂತ ಸಿಡಿಬೇಕಾದ್ರೆ ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರುವಂಥ 3 ದೊಡ್ಡ ಗಾತ್ರದ ಟೊಮ್ಯಾಟೊ, ಜಾಮ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮ್ಯಾಟೊ ಬಳಸಬೇಡಿ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಇರಬೇಕು. ಅದಕ್ಕೆ ನಾನೊಂದು 4ರಿಂದ 5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ನೀರು ಈಗಲೇ ಹಾಕಕ್ಕೆ ಹೋಗಬೇಡಿ. ಟೊಮೆಟೊದಲ್ಲಿ ಏನು ನೀರು ಬಿಟ್ಕೊಳತ್ತಲ್ಲ ಅದರಲ್ಲೇ ಇದು ಬೇಯಬೇಕು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು ನಾವು ನೆಕ್ಸ್ಟ್ ಹಾಕ್ಕೊಳ್ಳೋಣ. ಫಸ್ಟು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಅಂದರೆ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ಅಲ್ಲಿ ತನಕ ನೀವು ಇದನ್ನು ಬೇಯಿಸಬೇಕಾಗತ್ತೆ. ನೋಡಿ, ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಒಳ್ಳೆ ಸಾಫ್ಟಾಗಿ ಆಗಿದೆ. ನಾನಿಲ್ಲಿ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡಿಲ್ಲ. ಈಗ ನಾನು ಇದಕ್ಕೆ ಒಂದು 1/4 ಕಪ್ಪಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ತಕ್ಷಣ ನೀವು ನೋಡ್ಬೋದು ಬೆಲ್ಲ ಕರಗಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಲ್ಲ ಆ್ಯಕ್ಚುಲಿ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ಮೊದಲೇ ಹೇಳಿದ್ನಲ್ಲ, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಸೊ ದಟ್ ನಿಮಗೆ ಸಿಹಿ, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡಿ. ಇನ್ನು ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆಕಾಯಿ ಬೀಜನ ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಕುಟ್ಟಾಣಿನಲ್ಲಿ ಕುಟ್ಟಿದ್ರೂ ನಡೆಯುತ್ತೆ. ಇಲ್ಲಿ ಈಗ ಟೊಮ್ಯಾಟೊ ಹಾಗೂ ಬೆಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಅಂದರೆ ಒಂದು ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ, ಗಟ್ಟಿಯಾಗಿದೆ. ಇದಕ್ಕೆ ನಾವೇನು ಪುಡಿ ಮಾಡಿರುವಂತಹ ಕಡಲೆಕಾಯಿ ಬೀಜ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಇಲ್ಲಿ ಕಡಲೆಕಾಯಿ ಬೀಜದ ಪುಡಿ ಹಾಕಿದ್ಮೇಲೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು. ಇಲ್ಲಿ ನನಗೆ ಇದು ಪರ್ಫೆಕ್ಟ್ ಅನಿಸಿದೆ, ಆದ ಕಾರಣ ನಾನು ಹಾಗೆ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದು ರೆಡಿ ಆಯಿತು. ಈ ಟೊಮ್ಯಾಟೊ ಗೊಜ್ಜಿದೆಯಲ್ಲ, ನೀವು ಇದನ್ನು ಈ ತೊಕ್ಕು ರೀತಿ ಸ್ಟೋರ್ ಮಾಡಿಟ್ಟು 1-2 ದಿವಸ ಕೂಡ ಇಟ್ಕೊಂಡು ತಿನ್ಬೋದು. ಇದು ರೊಟ್ಟಿ, ಚಪಾತಿ, ಪೂರಿ ಜೊತೆ ಆ್ಯಕ್ಚುಲಿ ಒಳ್ಳೆ ಕಾಂಬಿನೇಷನ್. ಅಲ್ಲದೆ ಬ್ರೆಡ್ ಟೋಸ್ಟ್ ಮಾಡಿ ಅದ್ರ ಜೊತೆ ಇದನ್ನು ಸ್ಪ್ರೆಡ್ ಮಾಡಿ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಇದರಲ್ಲಿ ಹುಳಿ, ಸಿಹಿ, ಖಾರ ಎಲ್ಲ ಬ್ಯಾಲೆನ್ಸ್ ಇರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಶೇಷವಾದ ಕೊಂಕಣಿ ಸ್ಟೈಲಲ್ಲಿ ಮಾಡಿರುವಂತಹ ಟೊಮ್ಯಾಟೊ ಪಂಚಾಮೃತ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.